ವೀಕ್ಷಕರೇ ನಮಸ್ಕಾರ. ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ಕಳೆದ 2-3 ದಿನಗಳಿಂದ ವ್ಲಾಗನ್ನು ಹಾಕಿರಲಿಲ್ಲ. ಕೆಲವರೆಲ್ಲ ಮೆಸೇಜ್ ಮಾಡಿದರೆ ಯಾಕೆ ವ್ಲಾಗ್ ಹಾಕ್ತಿಲ್ಲ ಅಂಥೇಳಿ. ನೋಡಿ, ನಾನು ಮತ್ತೊಮ್ಮೆ ಹೇಳ್ತೇನೆ, ಡೈಲಿ ವ್ಲಾಗ್ ಅಲ್ಲ ನನ್ನದು. ಈಗ ಕಾಲೇಜಿಗೆ ರಜೆ ಇದೆ, ಹಾಗಾಗಿ ವ್ಲಾಗನ್ನು ಮಾಡ್ತೇನೆ. ಕಾಲೇಜಲ್ಲಿದ್ದರೆ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಡ್ಯೂಟಿ ಇರ್ತದಲ್ಲ. ಸೊ ಹಾಗಾಗಿ ಮತ್ತು ನಮ್ಮದು ಇಂಟರ್ವ್ಯೂಸ್ಗಳು, ಪಾಡ್ಕಾಸ್ಟ್ ಇದೆಲ್ಲ ಒಂದು ಉಳಿದ ಮಾದರಿಯ ವೀಡಿಯೋಗಳು ರೆಗ್ಯುಲರ್ ಬರ್ತಾ ಇರ್ತದೆ, 2 ದಿನ 3 ದಿನಕ್ಕೆ ಅಥವಾ ಡೈಲಿ ಅನ್ನೋಂಥದ್ದು. ಬಟ್ ಇದೆ, ರೆಡಿ ಇದೆ, ಎಲ್ಲ ವೀಡಿಯೋಸ್ ಬರ್ತಾ ಇರ್ತದೆ. ಎಡೆಯಲ್ಲಿ ವ್ಲಾಗನ್ನು ಹಾಕ್ತಾ ಇರ್ತೇನೆ, ಉಳಿದ ವೀಡಿಯೋಸನ್ನು ಕೂಡ ಹಾಕ್ತಾ ಇರ್ತೇನೆ. ಹಾಗಾಗಿ ಡೈಲಿ ವ್ಲಾಗ್ ಬರೋದಿಲ್ಲ ಅಂತ ಹೇಳಿ ಡೈಲಿ ವ್ಲಾಗ್ ಅನ್ನುವಂಥದ್ದಲ್ಲ. ಟೈಮ್ ಇರುವಾಗ ಖಂಡಿತ ಇನ್ಫಾರ್ಮೇಟಿಕ್ ಆಗಿರುವಂತಹ ವಿಚಾರಗಳನ್ನು ತಂದು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ಅದು ಯಕ್ಷಗಾನದ ವಿಚಾರ ಆಗಿರ್ಬೋದು, ಉಳಿದ ವಿಚಾರ ಆಗಿರ್ಬೋದು. ಇದರ ನಡುವೆ ಮತ್ತೊಂದು ರೀಸನ್ ಏನು ಕೇಳಿದರೆ, ನನಗೆ ನೋಡಿ ಕಣ್ಣೆಲ್ಲ ನೋಡಿ, ನನಗೆ 2-3 ದಿನ ಆಯಿತು ಜ್ವರ. ನಾನು ಟ್ಯಾಬ್ಲೆಟ್ಸ್ ತಗೊಂಡು ವೇಷವನ್ನು ಮಾಡುವಂಥದ್ದು. ಆರೋಗ್ಯ ಕೂಡ ಸರಿ ಇಲ್ಲ, ಈಗ ವಯಸ್ಸು ಕೂಡ ಹೇಗಿದೆ ಗೊತ್ತಿಲ್ಲ. ಮತ್ತೆ ಒಂದು ವಿಚಾರ ಏನು ಕೇಳಿದರೆ, ನನ್ನ ಮೊಬೈಲ್ ಡಮಾರಾಗಿದೆ ನೋಡಿ. ಬೈಕಲ್ಲಿ ಮೊನ್ನೆ ಎಲ್ಲಿ ನೆನಪಿಲ್ಲ, 2-3 ದಿನ ಆಯಿತು. ಯಕ್ಷಗಾನಕ್ಕೆ ಹೋಗುವಾಗ ರೋಡಲ್ಲಿ ಟಪ್ಪ ಅಂಥೇಳಿ ಬಿದ್ದು ಎಲ್ಲ ಡಿಸ್ಪ್ಲೇ ಅನ್ನುವಂಥದ್ದು ಹೋಗಿದೆ. ಈಗ ನಿನ್ನೆ ಹಾಕಿಸಿದ್ದೇನೆ ಹೊಸತು. ಹಾಗೆ ಅದೊಂದು ಪ್ರಾಬ್ಲಮ್ ಆಯಿತು. ಓಕೆ, ಅಷ್ಟು. ನಿನ್ನೆ ನಮಗೆ ಬಡಗಬೆಳ್ಳೂರು ಹತ್ತಿರ, ಬಂಟ್ವಾಳದ ಹತ್ತಿರ ದೇವಿ ಮಹಾತ್ಮೆ. ಇವತ್ತು ಮೂಡುಶೆಡ್ಡೆ, ವಾಮಂಜೂರು ಮೂಡುಶೆಡ್ಡೆ ಹತ್ತಿರ ದೇವಿ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಪ್ರಸಂಗ ಇದೆ. ಯಾರೋ ನನ್ನ ಹತ್ರ ಹೇಳಿದರು, ನೀವು ಕಲಾವಿದರು ರಂಗಸ್ಥಳದ ಹಿಂದೆ ಏನೋ ಹಾಗೆ ಬೆಂಕಿ ಎಲ್ಲ ಬರ್ತದಲ್ಲ, ಏನೋ ಬಿಸಾಡ್ತಿರಲ್ಲ, ಅದು ಏನು ವಿಚಾರ, ಅದೊಂದು ವೀಡಿಯೋ ಮಾಡಿ ಹೇಳಿ ಅಂತ ಹೇಳಿ ನನ್ನ ಹತ್ರ ಒಬ್ಬರು ಕೇಳಿದರು. ಹೇಳ್ತೇನೆ, ನೀವು ಹೇಳಿದ ಟಾಪಿಕನ್ನು ನನಗೆ ಸಾಧ್ಯವಾಗ ನಾನೇ ತಂದು ಮಾಡುವಂಥದ್ದು. ನೋಡಿ, ಹಾಗೆ ಬೆಂಕಿ ಬರೋದಕ್ಕೆ ರೀಸನ್ ಏನು ಕೇಳಿದರೆ, ಇದು ಕಾಣ್ತದ, ಇದು ಕಲ್ಸಕ್ರೆಯಾಗಿ ಇರುವಂತಹ 2 ಪೀಸ್ಗಳು. ರಾಳ ಅಥವಾ ರಾಳದ ಹುಡಿ ಅಂತ ಹೇಳಿ ನಾವು ಕರಿತೇವೆ ಅದಕ್ಕೆ. ಇದು ಧೂಪದ ಅದೊಂದು ಮರ, ಏನು ಅನ್ನಲಿಗೆ ಮರ, ಎಂಥದ್ದು ಹೆಸರು ನನಗೆ ಮರ್ತೋಯ್ತು. ಧೂಪದ ಮರದಿಂದ ಬರುವಂತಹ ಒಂದು ಲಿಕ್ವಿಡನ್ನು, ಒಂದು ಏನು ಎಣ್ಣೆ ಮಾದರಿಯಲ್ಲಿ ಬರ್ತದೆ ಅಂತೆ, ಗೊತ್ತಿಲ್ಲ, ನಾನು ಕೇಳಿ ತಿಳ್ಕೊಂಡದ್ದು. ಅದನ್ನು ದ್ರವ ರೂಪದಲ್ಲಿರುವಂಥದ್ದನ್ನು ಘನರೂಪಕ್ಕೆ ಪರಿವರ್ತಿಸ್ತಾರೆ ಈ ರೀತಿ. ಆ ಒಂದು ಧೂಪದ ಮರದಿಂದ ಬರುವಂತಹ ಲಿಕ್ವಿಡನ್ನು ಮತ್ತು ಅದಕ್ಕೆ ಕೆಮಿಕಲನ್ನು ಮಿಶ್ರಣ ಮಾಡ್ತೇವೆ, ಮಾಡಿ ಇದನ್ನು ಉಪಯೋಗಿಸ್ತಾರೆ. ಇದನ್ನು ಮತ್ತೆ ಏನು ಮಾಡ್ತಾರೆ, ಇದು ಕೆ ಜಿ ಗಟ್ಟಲೆ ಸಿಗುವಂಥದ್ದು, 10 kg 14 kg ಎಲ್ಲ ನಾವು ಯಕ್ಷಗಾನ ಯಾರು ಆಡಿಸ್ತಾರೆ ಅವರಿಗೆ ಆರ್ಡರ್ ಕೊಟ್ಟು ಅವರು ತರಿಸ್ತಾರೆ. ಮತ್ತು ರಂಗಸ್ಥಳದ ಕೆಲಸಗಾರರು ಯಾರಿರ್ತಾರೆ ಅವರು ಇದನ್ನೇನು ಮಾಡ್ತಾರೆ ಕೇಳಿದರೆ, ಇದನ್ನು ನೋಡಿ, ಇದೀಗ ಪುಡಿ ಬೀಳ್ತದೆ ನೋಡಿ, ಇಲ್ಲಿ ಪುಡಿ ಅನ್ನುವಂಥದ್ದು ಬೀಳ್ತದೆ, ನಿಮಗೆ ಕಾಣ್ತಾ ಇರಬಹುದು. ಇದು ಪುಡಿ ಬೀಳ್ತದೆ ನೋಡಿ, ಪೀಸ್ ಕೂಡ ಆಗ್ತದೆ ನೋಡಿ ಜೊತೆಯಲ್ಲಿ ನೋಡಿ. ಹೀಗೆ ಇದರ ಪುಡಿ ಉಂಟಲ್ಲ, ಇದನ್ನು ಚೆನ್ನಾಗಿ ಏನು ಮಾಡ್ತೇವೆ, ಚೆನ್ನಾಗಿ ಇದನ್ನು ಗುದ್ದಿ ಪುಡಿ ಮಾಡ್ತೇವೆ. ಗುದ್ದಿ ಪುಡಿ ಮಾಡಿದರೆ ಸಾಕಾಗುವುದಿಲ್ಲ, ಮತ್ತು ಚೆನ್ನಾಗಿ ಅರಿತೇವೆ, ಅಂದರೆ ನೈಸ್ ಮಾಡ್ತೇವೆ. ಅದನ್ನು ನಾವು ಹಿಡಿದು ಆ ಬೆಳಕಿಗೆ ಅದೊಂದಿಯ ಬೆಂಕಿ ಇರ್ತದಲ್ಲ ಅದಕ್ಕೆ ಬಿಸಾಡುವಾಗ ಅದು ಭಗ್ ಅಂತ ಹೇಳಿ. ಮನೆಯಲ್ಲಿ ಯಾರು ಟ್ರೈ ಮಾಡಲಿಕ್ಕೆ ಹೋಗಬೇಡಿ, ಅದು ಇದರಲ್ಲಿ ತುಂಬ ಕೆಮಿಕಲ್ ಇರ್ತದೆ. ಅದು ನೋಡಿ, ನಾವು ಬಿಸಾಡುವಾಗ ನೀವು ಜ್ವಾಲೆಯಾಗಿ ಬರ್ತದಲ್ಲ, ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆದ ಹಾಗೆ ಆ ರೀತಿ ಆಗ್ತದೆ. ಮನೆಯಲ್ಲೆಲ್ಲ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದು ಮುಖ್ಯವಾಗಿ ನಾನು ಏನು ಹೇಳಿದ್ದೇನೆ, ಆ ರೀತಿ ರಾಳದ ಈ ಒಂದು ಐಟಮ್ ಅನ್ನುವಂಥದ್ದು, ಇದರಿಂದ ಬೆಂಕಿಯ ಪ್ರಮಾಣ ಅನ್ನುವಂಥದ್ದು ಆ ಮಾದರಿಯಲ್ಲಿ ಬರ್ತದೆ. ಸೊ ಈ ಐಟಮ್ ನೋಡ್ಕೊಳ್ಳಿ, ಕಲ್ಸಕ್ರಿಯಾಗಿ ಉಂಟು ಈ ಐಟಮ್ ಉಂಟಲ್ಲ. ಸೊ ಇದು ಎಲ್ಲ ಶಾಪುಗಳಲ್ಲಿ ಕೂಡ ಸಿಗುವುದಿಲ್ಲ, ಕೆಲವು ಶಾಪುಗಳಲ್ಲಿ ಮಾತ್ರ ಸಿಗ್ತದೆ. ಅದನ್ನು ತಂದು ಅದನ್ನು ಚೆನ್ನಾಗಿ ಗೊದ್ದಿ ಪುಡಿ ಮಾಡಿ ನೈಸ್ ಮಾಡಿ, ಮತ್ತು ನಾವು ಯಾವ ಚಂಡಮುಂಡರೋ ಮೈಸಾಸುರವೋ ಮಧುಕೈಟವೋ ಈ ಥರ ರಾಕ್ಷಸ ವೇಷಗಳಿಗೆಲ್ಲ ಅದೊಂದೇ. ಆ ಬೆಂಕಿ ಒಟ್ರಾಶಿ ಬಿಸಾಡುವಂಥದ್ದಲ್ಲ, ಬೆಂಕಿಯ ಜ್ವಾಲೆ ಇರ್ತದಲ್ಲ ಅದಕ್ಕೆ ಒಂದು ಕ್ರಮ ಅನ್ನುವಂಥದ್ದು ಇದೆ. ಬೆಂಕಿಯ ಜ್ವಾಲೆ ಅದರ ನಾಲಿಗೆ, ಬೆಂಕಿಯ ನಾಲಿಗೆ ಎಂಡಿ ಯಾವುದು ಮೇಲ್ಗಡೆ ಉರಿತಾ ಇರ್ತದಲ್ಲ ಅಲ್ಲಿಗೆ ಬಿಸಾಡಿದರೆ ಅದು ತುಂಬ ಭಗ್ಗ ಅಂತ ಹೇಳಿ ಬರ್ತದೆ. ಕೆಲವರು ಏನು ಮಾಡ್ತಾರೆ, ಅದಕ್ಕೆ ಬಿಸಾಡ್ತಾರೆ ಬೆಂಕಿಗೆ. ಹಾಗೆ ಬಿಸಾಡುವಂಥದ್ದಲ್ಲ, ಮೇಲ್ಮುಖವಾಗಿ ಉರಿಯುವಂತಹ ಬೆಂಕಿಗೆ ನಾವು ಅದನ್ನು ಮೇಲ್ಮುಖವಾಗಿ ಬಿಸಾಡಬೇಕು, ಆಗೋದು ತುಂಬ ಪ್ರಮಾಣದಲ್ಲಿ ಬೆಂಕಿಯ ಜ್ವಾಲೆ ಅನ್ನುವಂಥದ್ದು ಹುಟ್ಟಿಕೊಳ್ಳುತ್ತದೆ.
ಸೊ ಇದು ಹಾಗೆ ಕೆಲವರಿಗೆ ಡ್ಯಾಮೇಜ್ ಎಲ್ಲ ಆದದ್ದು ಕೂಡ ಇದೆ. ಈಗ ಒಂದು ವೇಷರ ಬರ್ತಾ ಇರ್ತದೆ, ನಾವು ಬಿಸಾಡ್ತೇವೆ, ಅಥವಾ ರಂಗಸ್ಥಳದ ಹತ್ತಿರ ಎಲ್ಲ ಕೂತಿರ್ತೀರಲ್ಲ, ಬೆಂಕಿ ಬಂತ ತಗಲುವಂತಹ ಘಟನೆಗಳು ಕೂಡ ಹೆಚ್ಚಿರ್ತದೆ. ಅದಕ್ಕೆ ಈ ಮಹಿಷಾಸುರ ಇತ್ಯಾದಿ ವೇಷಗಳು ಬರುವಾಗ ಸ್ವಲ್ಪ ದೂರ ಹೋಗಿ ಅಂತ ಹೇಳುವಂಥದ್ದು. ರಾಳವನ್ನು ಬಿಸಾಡುವಾಗ ಆಗುವಂಥ ಸಮಸ್ಯೆಗಳು ಬೇಡ ಅಂತೇಳಿ. ಈ ಹಿಂದೆ ಕೂಡ ಆಗಿತ್ತು, ಒಬ್ಬರು ಕಲಾವಿದರ ಹೆಸರು ಬೇಡ, ಅದೇ ಮಹಾತ್ಮೆ ಅನ್ನುವಂಥದ್ದಿತ್ತು. ಸಭೆಯಲ್ಲಿ ಬರುವಾಗ ಇವರು ರಾಳವನ್ನು ಬಿಸಾಡಿದರು, ಅದು ಒಬ್ಬರ ಸಭಿಕರ ಮೈ ಮೇಲೆ ಬಿತ್ತು, ಮುಖಕ್ಕೆ ಬಿತ್ತು, ಅದು ಕೂಡ ಸಮಸ್ಯೆಯಾಗಿದೆ. ಸೊ ಇದರಲ್ಲಿ ಕೆಮಿಕಲ್ ಅಂಶ ಇರ್ತದೆ, ಬೆಂಕಿಯನ್ನು ಅಟ್ರಾಕ್ಟ್ ಮಾಡುವಂತಹ ಅಥವಾ ಬೆಂಕಿಯನ್ನು ಮತ್ತೊಮ್ಮೆ ಹೆಚ್ಚು ಅದರನ್ನು ಬೆಳಗಿಸುವಂಥ ಸಾಮರ್ಥ್ಯ ಇದರಲ್ಲಿ ಇರ್ತದೆ. ಈ ರಾಳ ಅಥವಾ ಧೂಪದ ಈ ಪೀಸಿಂದ, ಧೂಪದ ಮರದಿಂದ ಮಾಡುವಂಥದ್ದು ರಾಳ ಅಂತ ಹೇಳಿ ನಾವು ಕರೆಯುವಂಥದ್ದು, ರಾಳದ ಹುಡಿ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಸೊ ಈ ಒಂದು ಐಟಮ್ ಅಂತ ಹೇಳಿ ಇದು ನಿಮಗೆ ಗೊತ್ತಿರಬೇಕಾದಂತಹ ವಿಚಾರ. ಇದು ಯಕ್ಷಗಾನ ಕಲಾವಿದರ ಏನು ಬಿಸಾಡುವಂತಹ ಆ ಬೆಂಕಿಯ ಜ್ವಾಲೆಗೆ ಹೇಗೆ ಆ ಜ್ವಾಲೆ ಹೇಗೆ ಬ್ಲಾಸ್ಟ್ ಆಗ್ತದಲ್ಲ, ತುಂಬ ಮಾದರಿಯಲ್ಲಿ ಬೆಂಕಿ ಬರ್ತದಲ್ಲ, ಅದಕ್ಕೆ ಕಾರಣ ಇದು ಅಂತ ಹೇಳಿ ನಿಮಗೆ ಹೇಳುವಂಥದ್ದು. ಓಕೆ, ಗೊತ್ತಾಗಿದೆ ಅಂಥೇಳಿ ಅಂದುಕೊಳ್ತೇನೆ. ಯಾರೂ ಕೂಡ ಅಂಗಡಿಯಿಂದ ತಂದು ಮನೆಯಲ್ಲಿ ನೋಡುವ, ಟ್ರೈ ಮಾಡುವ ಅಂಥೇಳಿ ಯಾರು ನೋಡ್ತಾ ಇದ್ದರೆ ಮಾಡಬೇಡಿ. ಸುಮ್ಮನೆ ಸಮಸ್ಯೆಗಳೆಲ್ಲ ಬೇಡ, ನಮ್ಗೆ ಗೊತ್ತಿರಲಿ ಅಂಥೇಳಿ ಮಾತ್ರ ಮಾಡಿರುವಂಥದ್ದು. ಸೊ ಇದು ನಾವು ಕಲಾವಿದರು ಉಪಯೋಗಿಸುವಂಥ ಐಟಮ್ಸ್. ಓಕೆ, ಮಾಹಿತಿ ಇಷ್ಟ ಆಗಿದೆ ಅಂದುಕೊಳ್ತೇನೆ. ಸತೀಶ್ ನೈನಾಡ್ ಅವರ ಇನ್ನು 2 ಉಳಿದ ಭಾಗಗಳಿದೆ, ಒಂದು ನಾಳೆ ಮತ್ತೊಂದು ಮುಂದಿನ ದಿನ ಹಾಕ್ತೇನೆ. ತದನಂತರ ಒಬ್ಬರು ವಿಶೇಷವಾದ ಅತಿಥಿಗಳ ಸಂದರ್ಶನ ಆಗಿದೆ, ಅವರ ಸಂದರ್ಶನದ ಭಾಗವನ್ನು ಹಾಕ್ತೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಾನು ನಿಮ್ಮ ಸತೀಶ್ ಸಾಲ್ಯಾನ್ ಚಾರ್ಮಾಡಿ, ಯಕ್ಷಗಾನ ಕಲಾವಿದ. ಮುಂದಿನ ವ್ಲಾಗಲ್ಲಿ ಖಂಡಿತವಾಗಿಯೂ ಸಿಗ್ತೇನೆ. ಟೇಕ್ ಕೇರ್, ಬಾಯ್.